ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಪ್ರಹಸ್ತ, ದುರ್ಮುಖ, ವಜ್ರದಂಷ್ಟ್ರ, ನಿಕುಂಭ, ವಜ್ರಹನು ಇವರು ರಾವಣನ ಮುಂದೆ ಶತ್ರು ಸೈನ್ಯವನ್ನು ಸಂಹರಿಸಲು ಉತ್ಸಾಹವನ್ನು ತೋರಿದುದು ಎಂಬ 8ನೆಯ ಸರ್ಗಕ್ಕೆ ಸ್ವಾಗತ. ತಥೋ ನೀಲಾಂಬುದ ನಿಭಃ ಪ್ರಹಸ್ತೋ ನಾಮ ರಾಕ್ಷಸಃ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಶೂರಸೇನಾಪತಿಸ್ತದಾ. ಅನಂತರ ನೀಲ ಮೇಘದಂತೆ ಶ್ಯಾಮಲ ವರ್ಣದವನಾಗಿದ್ದ ಶೂರನಾದ ಸೇನಾಪತಿಯಾದ ಪ್ರಹಸ್ತನೆಂಬ ರಾಕ್ಷಸನು ಹೇಳಿದನು, ಮಹಾರಾಜ, ನಾವು ದೇವದಾನವ ಗಂಧರ್ವರನ್ನು, ಪಿಶಾಚ, ಪಕ್ಷಿ, ಸರ್ಪಗಳನ್ನು ಪರಾಜಯಗೊಳಿಸಲು ಸಮರ್ಥರಾಗಿದ್ದೇವೆ. ಹೀಗಿರುವಾಗ ಈ ವಾನರರು ನಮಗೆ ಎಷ್ಟು ಮಾತ್ರದವರು? ಈ ಹಿಂದೆ ನಾವೆಲ್ಲರೂ ಅಜಾಗರೂಕತೆಯಿಂದಿದ್ದೆವು. ನಮ್ಮ ಮನಸ್ಸಿನಲ್ಲಿ ಶತ್ರುವಿನ ಸಂಬಂಧವಾದ ಆತಂಕವೇ ಇರಲಿಲ್ಲ. ಆದುದರಿಂದ ನಾವೆಲ್ಲರೂ ನಿಶ್ಚಿಂತರಾಗಿ ಬಿಟ್ಟಿದ್ದೆವು. ಅಂತಹ ಸಂದರ್ಭದಲ್ಲಿ ಹನುಮಂತನು ನಮ್ಮನ್ನು ವಂಚಿಸಿದನು. ಹಾಗಿಲ್ಲದಿದ್ದರೆ ನಾನು ಜೀವಿಸಿರುವಾಗ ಆ ಕಪಿಯು ಜೀವ ಸಹಿತವಾಗಿ ಹೋಗುವ ಸಾಧ್ಯತೆಯೇ ಇರಲಿಲ್ಲ. ರಾವಣೇಶ್ವರ, ನೀನು ಈಗಲೇ ಆಜ್ಞಾಪಿಸು. ಶೈಲ ವನ ಕಾನನಗಳಿಂದ ಕೂಡಿರುವ ಸಾಗರ ಪರ್ಯಂತವಾದ ಈ ಭೂಮಿಯನ್ನು ವಾನರರಿಂದ ರಹಿತವನ್ನಾಗಿಯೇ ಮಾಡಿಬಿಡುತ್ತೇನೆ. ವಾನರರಿಂದ ಯಾವ ವಿಧವಾದ ತೊಂದರೆಯೂ ಆಗದಂತೆ ನಾನು ನಿನಗೆ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡುತ್ತೇನೆ. ಸೀತಾಪಹರಣವೆಂಬ ಯಾವುದೋ ಸಣ್ಣ ಅಪರಾಧಕ್ಕಾಗಿ ಯಾವ ಕಷ್ಟವೂ ನಿನಗೆ ಬರುವುದಿಲ್ಲ. ಪ್ರಹಸ್ತನು ಹೀಗೆ ಹೇಳಿದ ನಂತರ ಕ್ರುದ್ಧನಾದ ದುರ್ಮುಖನೆಂಬ ರಾಕ್ಷಸನು ಹೇಳಿದನು, ನಮ್ಮ ಮೇಲಿನ ಈ ದುರಾಕ್ರಮಣವು ಖಂಡಿತವಾಗಿಯೂ ಅಕ್ಷಮ್ಯವಾಗಿದೆ. ನಮಗೆ ಮಾಡಿರುವ ಈ ಅವಮಾನವು ಲಂಕಾ ಪಟ್ಟಣಕ್ಕೆ, ಅಂತಃಪುರಕ್ಕೆ ಮತ್ತು ಶ್ರೀಮಂತನಾದ ರಾವಣೇಶ್ವರನಿಗೆ ಮಾಡಿರುವ ಅವಮಾನವೇ ಆಗಿದೆ. ನಾನು ಇದೇ ಮುಹೂರ್ತದಲ್ಲಿಯೇ ಏಕಾಕಿಯಾಗಿ ಹೋಗಿ ಆ ವಾನರರು ಸಮುದ್ರವನ್ನೇ ಹೊಕ್ಕಿರಲಿ, ಆಕಾಶವನ್ನೇ ಹೊಕ್ಕಿರಲಿ, ಪಾತಾಳವನ್ನೇ ಹೊಕ್ಕಿರಲಿ, ಎಲ್ಲಿದ್ದರೂ ಅವರನ್ನು ಸಂಹರಿಸಿ ಅವರು ಮಾಡಿರುವುದಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತೇನೆ. ದುರ್ಮುಖನು ಹೀಗೆ ಹೇಳಿದ ನಂತರ ಮಹಾಬಲನಾದ ವಜ್ರದಂಷ್ಟ್ರನೆಂಬ ರಾಕ್ಷಸನು ಪರಮ ಕ್ರುದ್ಧನಾಗಿ ರಕ್ತದಿಂದಲೂ ಮಾಂಸದಿಂದಲೂ ಬಳಿಯಲ್ಪಟ್ಟಿದ್ದ ಭಯಂಕರವಾದ ಪರಿಘಾಯುಧವನ್ನು ಹಿಡಿದು ಹೇಳಿದನು, ಮಹಾರಾಜ, ದುರ್ಜಯನಾದ ರಾಮನು, ಅವನ ತಮ್ಮ ಲಕ್ಷ್ಮಣನು, ಸುಗ್ರೀವನು ಇರುವಾಗ ಆ ಬಡಪಾಯಿಯಾದ ದುರಾತ್ಮನಾದ ಹನುಮಂತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಈಗಲೇ ನಾನು ಏಕಾಕಿಯಾಗಿ ಹೋಗಿ ವಾನರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಈ ಪರಿಘಾಯುಧದಿಂದ ರಾಮ, ಲಕ್ಷ್ಮಣ, ಸುಗ್ರೀವರನ್ನು ಸಂಹರಿಸಿ ಆಗಮಿಸುತ್ತೇನೆ. ರಾವಣೇಶ್ವರ, ನಿನಗೆ ಅಪೇಕ್ಷೆ ಇರುವುದಾದರೆ ನನ್ನ ಈ ಒಂದು ಮಾತನ್ನು ಕೇಳು. ಉಪಾಯ ಕುಶಲೋ ಹ್ಯೇವಂ ಜಯಚ್ಛತ್ರು ತನಿಂದ್ರಿತಃ. ಉಪಾಯ ಕುಶಲನಾದವನು ಆಲಸಿಕೆ ಇಲ್ಲದೆ ಪ್ರಯತ್ನಿಸಿದರೆ ಮಾತ್ರ ಶತ್ರುಗಳನ್ನು ಜಯಿಸಬಲ್ಲನು. ನಾನು ಯೋಚಿಸಿರುವ ಉಪಾಯವು ಹೀಗಿದೆ. ಇಚ್ಛಾನುಸಾರವಾಗಿ ರೂಪಗಳನ್ನು ಧರಿಸುವ ಸಾಮರ್ಥ್ಯವುಳ್ಳ ಭಯಂಕರವಾದ ದೃಷ್ಟಿಗಳನ್ನು ಹೊಂದಿರುವ ಸಾವಿರಾರು ರಾಕ್ಷಸರು ಒಂದು ನಿಶ್ಚಯಕ್ಕೆ ಬಂದು ಮನುಷ್ಯ ರೂಪವನ್ನು ಧರಿಸಿ ರಾಮನ ಬಳಿಗೆ ಹೋಗಬೇಕು. ಗಾಬರಿ ಪಟ್ಟುಕೊಳ್ಳದೆ ರಾಘವನಿಗೆ ಈ ಮಾತನ್ನು ಹೇಳಬೇಕು, ಪ್ರೇಷಿತ ಭರತೇನ ಸ್ಮ ತವ ಭ್ರಾತ್ರ ಯವೀಯಸ. ನಿನ್ನ ತಮ್ಮನಾದ ಭರತನೇ ನಮ್ಮನ್ನು ನಿನ್ನ ಬಳಿಗೆ ಕಳುಹಿಸಿರುತ್ತಾನೆ. ಹೀಗೆ ಹೇಳಿದೊಡನೆಗೆ ರಾಮನು ವಾನರ ಸೈನ್ಯದೊಡನೆ ಬಹಳ ಬೇಗ ಇಲ್ಲಿಗೆ ಬರುತ್ತಾನೆ. ಒಡನೆಯೇ ನಾವೆಲ್ಲರೂ ಶೂಲ, ಶಕ್ತಿ, ಗದೆ, ಧನುಸ್ಸು, ಬಾಣ, ಖಡ್ಗ ಇವೇ ಮುಂತಾದ ಆಯುಧಗಳನ್ನು ಹಿಡಿದು ಇಲ್ಲಿಂದ ಹೊರಟು ಹೋಗೋಣ. ಆಕಾಶದಲ್ಲಿಯೇ ನಾವು ವ್ಯೂಹಗಳನ್ನು ರಚಿಸಿ ಕಲ್ಲು ಮತ್ತು ಶಸ್ತ್ರಗಳ ಮಹಾವೃಷ್ಟಿಯಿಂದ ಕಪಿ ಸೈನ್ಯವೆಲ್ಲವನ್ನು ಯಮಲೋಕಕ್ಕೆ ಕಳುಹಿಸಿ ಬಿಡೋಣ. ರಾಮ, ಲಕ್ಷ್ಮಣರೇನಾದರೂ ಈ ನಮ್ಮ ವಂಚನೆಗೆ ಸಿಕ್ಕಿಬಿದ್ದರೆ ಈ ನಮ್ಮ ತಂತ್ರ ಜಾಲದೊಳಗೆ ದೂಡಲ್ಪಟ್ಟ ಅವರು ಜೀವಿತವನ್ನು ತೊರೆಯುತ್ತಾರೆ. ವಜ್ರದಂಷ್ಟ್ರನು ಹೀಗೆ ತನ್ನ ಅಭಿಪ್ರಾಯವನ್ನು ರಾವಣ ರಾಜನಿಗೆ ವಿಜ್ಞಾಪಿಸಿಕೊಂಡ ನಂತರ ಕುಂಭಕರ್ಣನ ಮಗನಾದ ವೀರನಾದ ನಿಕುಂಭನೆಂಬ ರಾಕ್ಷಸನು ಪರಮ ಕ್ರುದ್ಧನಾಗಿ ಲೋಕವೆಲ್ಲವೂ ಭಯದಿಂದ ಕೂಗಿಕೊಳ್ಳುವಂತೆ ಮಾಡುವ ಸಾಮರ್ಥ್ಯವುಳ್ಳ ರಾವಣನಿಗೂ ರಾಕ್ಷಸ ಶ್ರೇಷ್ಠರಿಗೂ ಹೇಳಿದನು, ಭೋ ರಾಕ್ಷಸ ಶ್ರೇಷ್ಠರೇ, ನಾನು ಹೇಳುವುದನ್ನು ಕೇಳಿರಿ. ನೀವೆಲ್ಲರೂ ರಾವಣ ಮಹಾರಾಜನೊಡನೆ ಇಲ್ಲಿಯೇ ಇರಿ. ನಾನೊಬ್ಬನೇ ಶತ್ರುಗಳ ಬಳಿಗೆ ಹೋಗಿ ಲಕ್ಷ್ಮಣ ಸಹಿತನಾದ ರಾಮನನ್ನು, ಹನುಮಂತ ಸಹಿತನಾದ ಸುಗ್ರೀವನನ್ನು, ಸಮಸ್ತ ವಾನರ ಸೈನ್ಯವನ್ನು ಸಂಹರಿಸಿ ಬರುತ್ತೇನೆ. ಬಳಿಕ ಪರ್ವತ ಸದೃಶನಾಗಿದ್ದ ವಜ್ರಹನು ಎಂಬ ರಾಕ್ಷಸನು ಪರಮ ಕ್ರುದ್ಧನಾಗಿ ನಾಲಿಗೆಯಿಂದ ಕಟವಾಯಿಗಳನ್ನು ನೆಕ್ಕುತ್ತಾ ಈ ಮಾತನ್ನು ಹೇಳಿದನು, ರಾಕ್ಷಸೋತ್ತಮರೇ,
ನೀವೆಲ್ಲರೂ ನಿಶ್ಚಿಂತರಾಗಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ನೋಡಿಕೊಳ್ಳಿರಿ. ನಾನೊಬ್ಬನೇ ಹೋಗಿ ಆ ಎಲ್ಲ ವಾನರ ಸೈನಿಕರನ್ನು ನುಂಗಿ ಹಾಕಿಬಿಡುತ್ತೇನೆ. ನೀವೆಲ್ಲರೂ ಯಾವ ವಿಧವಾದ ಆತಂಕವೂ ಇಲ್ಲದೆ ನಿಶ್ಚಿಂತರಾಗಿ ಸ್ವೇಚ್ಛೆಯಿಂದ ಆಟವಾಡಿರಿ. ಬೇಕಾದಷ್ಟು ವಾರುಣಿ ಮದ್ಯವನ್ನು ಕುಡಿಯಿರಿ. ನಾನೊಬ್ಬನೇ ಹೋಗಿ ಲಕ್ಷ್ಮಣ ಸಹಿತನಾದ ಸುಗ್ರೀವನನ್ನು, ಅಂಗದ ಹನುಮಂತರನ್ನು ಮತ್ತು ರಣಕುಂಜರನಾದ ಶ್ರೀರಾಮನನ್ನು ಸಂಹರಿಸಿ ಬರುತ್ತೇನೆ. ಸಾಧಾರಣವಾಗಿಯೇ ತಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗುತ್ತದೆ, ಶತ್ರುವಿನ ಬಲಾಬಲಗಳೇನು ಎಂಬುದನ್ನು ಅರಿಯದೇ ಇರುವಂತಹವರು ನಿರಂತರವಾಗಿ ಮಾತಿನ ಪೌರುಷವನ್ನೇ ತೋರಿಸುತ್ತಾರೆ. ಆ ಮಾತಿನ ಪೌರುಷವನ್ನು ಕೇಳಿ ರಾವಣನಿಗೇನೋ ಯುದ್ಧೋತ್ಸಾಹವು ಮೂಡಿಬರಬಹುದು. ಆದರೆ ಯುದ್ಧದಲ್ಲಿ ಮುಂದೇನಾಗುವುದು, ಎರಡೂ ಕಡೆಯವರ ಬಲಾಬಲಗಳೇನು ಎಂಬುದು ತಿಳಿದಿರಬೇಕಲ್ಲವೇ? ಆದ್ದರಿಂದಲೇ ಹೆಚ್ಚು ಮಾತನಾಡುವವರಿಗೆ ಬುದ್ಧಿ ಕಡಿಮೆ ಎಂದು ಹೇಳುವುದು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 8ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.